ನಮಸ್ಕಾರ ಸರ್. ನಮಸ್ತೆ ಮೇಡಮ್. ಸರ್, ಇವತ್ತು ಬೆಳಿಗ್ಗೆ ನಾನು ವಾಟ್ಸಪ್ ಗ್ರೂಪನ್ನು ಓಪನ್ ಮಾಡಿದಾಗ ಒಂದು ವಿಡಿಯೋ ಕ್ಲಿಪ್ನ ನೋಡಿದೆ. ಹೌದಾ, ಅದು ಯಾವುದಂದರೆ ಪರಿಶ್ರಮ ವಾರ್ತೆಗಳಂತ. ಈ ವಾರ್ತೆಯಲ್ಲಿ ವಧುವರರ ಮುಖಾಮುಖಿ ಭೇಟಿ ಹಾಗೂ ಮಾತುಕತೆ ಎಂಬ ಫುಲ್ ಮಾಹಿತಿ ಇತ್ತು. ಈ ವಿಡಿಯೋನ ನೋಡಿ ನನಗೆ ಒಂದು ಕಡೆ ತುಂಬ ಖುಷಿ ಆಯಿತು. ಏಕೆಂದರೆ ಇದರಲ್ಲಿ ನೀವು ವಿಶ್ವಕರ್ಮರಿಗೆ ಮಾತ್ರ ಅಂತ ಮೆನ್ಷನ್ ಮಾಡಿದ್ದೀರಾ. ಆದರೆ ನಾನು ವಿಶ್ವಕರ್ಮ ಸಮುದಾಯವಲ್ಲ. ಆದರೂ ನಿಮಗೆ ಕೇಳ್ತಾ ಇದ್ದೀನಿ ಏನಂದರೆ, ಇದು ಹಿಂದೂಗಳನ್ನು ಒಗ್ಗಟ್ಟಿಸುವಂತಹ ಸೂಚನೆ ಇದರಲ್ಲಿ ಕಂಡು ಬರ್ತಾ ಇದೆ. ಇದರ ಬಗ್ಗೆ ನಾನು ಇನ್ನಷ್ಟು ತಿಳ್ಕೋಬೇಕು ಅಂತ ನಿಮಗೆ ಕೇಳ್ತಾ ಇದ್ದೀನಿ. ಇದರ ಬಗ್ಗೆ ಸವಿಸ್ತಾರವಾಗಿ ಹೇಳಬಲ್ಲಿರಾ? ಹಾಂ ಮೇಡಮ್, ನೀವು ಕೇಳಿದ ಪ್ರಶ್ನೆ ಚೆನ್ನಾಗಿದೆ. ನಮ್ಮ ಪರಿಶ್ರಮ ಫೌಂಡೇಶನ್ ಕಡೆಯಿಂದ ವಧುವರ ಮುಖಾಮುಖಿ ಭೇಟಿ ಅನ್ನುವ ಕಾರ್ಯಕ್ರಮ 2 ಕಾರ್ಯಕ್ರಮ ಮಾಡಿದ್ವಿ. ಒಂದು ಕೋಟೇಶ್ವರದಲ್ಲಿ, ಇನ್ನೊಂದು ಬೆಂಗಳೂರಲ್ಲಿ. ಹಾಗೆ 2 ಕಾರ್ಯಕ್ರಮವು ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದಾರೆ ನಮ್ಮ ಸಮುದಾಯದವರು. ನನ್ನ ಉದ್ದೇಶ ಇಷ್ಟೇ, ಇವತ್ತು ಸಮಯಕ್ಕೆ ಸರಿಯಾಗಿ ಮದುವೆ ಅಂತ ಆಗಬೇಕು, ವಂಶವೃದ್ಧಿ ಆಗಬೇಕು, ಜನಾಂಗ ಉಳಿಬೇಕು. ನಮ್ಮ ಒಂದು ಸಮುದಾಯ ಅಲ್ಪಸಂಖ್ಯಾತರು ಈ ಹಿಂದೆ ನಾನು ಹೇಳಿದೆ. ಆ ಪ್ರಕಾರ ನಾನು ಮಾಡ್ತಿರೋ ಕಾರ್ಯಕ್ರಮಕ್ಕೆ ಸ್ಪಂದಿಸ್ತಾ ಇದ್ದಾರೆ, ಜನ ಸೇರ್ತಾ ಇದ್ದಾರೆ, ನೋಂದಣಿ ಆಗ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಸ್ಲೋ ಆಗಿ ಮೂಮೆಂಟ್ ಆಗ್ತಾ ಇದೆ. ಇದುವರೆಗೆ ಅಂದಾಜು 2 ಪ್ರೋಗ್ರಾಮಲ್ಲಿ ಒಂದು 200 ಜನ ಹುಡುಗಿಯರ ಹೆಸರು ನೋಂದಣಿ ಮಾಡಿದ್ದಾರೆ. ಒಂದು 300-305 ಜನ ಹುಡುಗರ ಹೆಸರು ನೋಂದಣಿ ಮಾಡ್ಕೊಂಡಿದ್ದಾರೆ. ಇದು ಪ್ರೋಸೆಸ್ ನಡೀತಾ ಇದೆ. ಮುಖಾಮುಖಿ ಕಾರ್ಯಕ್ರಮ ಆಯಿತು, ಪ್ರೋಸೆಸ್ ನಡೀತಾ ಇದೆ. ಇನ್ನೊಂದು ತಿಂಗಳಲ್ಲಿ ಇದೊಂದು ಫಲಿತಾಂಶ ನಮಗೆ ಸಿಗುತ್ತೆ. ಹೌದು, ನಮ್ಮ ಒಂದು ಇವತ್ತು ಏನಾಗಿದೆ ಅಂದರೆ, ಹೆಣ್ಮಕ್ಳನ್ನು ನಾವು ಕಾಪಾಡ್ಕೊಳ್ಬೇಕಂತ ಒಂದು ಪರಿಸ್ಥಿತಿ ಬಂದಿದೆ. ನಮ್ಮ ಹಿಂದೂ ಧರ್ಮ ಆಗಲಿ ಮಾಡ್ಕೋಬೇಕು. ಹೆಣ್ಮಕ್ಳ ಸಂಖ್ಯೆ ಕಡಿಮೆ ಇದೆ. ನಾನು ಮಾಡ್ತಿರೋದು ನಮ್ಮ ಸಮುದಾಯದ ಮೇಲೆ ನಾನು ಈ ಒಂದು ಕಾರ್ಯಕ್ರಮ ಮಾಡಿದೆ. ನಾನು ಒಬ್ಬನೇ ಮಾಡಿದರೆ ಆಗಲ್ಲ. ಪ್ರತಿಯೊಂದು ಸಮುದಾಯದವರು, ಅಂದರೆ ಹಿಂದೂ ಧರ್ಮದಲ್ಲಿ ಎಲ್ಲರೂ ತಮ್ಮ ತಮ್ಮ ಸಮುದಾಯದ ಹೆಣ್ಮಕ್ಳನ್ನ ಕಾಪಾಡ್ಕೋಬೇಕು. ಒಂದು ಹೆಣ್ಮಗಳು ತಮ್ಮ ಸಮುದಾಯ ಬಿಟ್ಟು ಇನ್ನೊಂದು ಸಮುದಾಯಕ್ಕೆ ಹೋಗಬಾರ್ದು ಅಂದರೆ ನಾವು ವೇದಿಕೆಯಲ್ಲಿ ಭಾಷಣ ಮಾಡಿದ್ರೆ ಆಗಲ್ಲ. ಈ ಥರ ಕಾರ್ಯಕ್ರಮ ಮಾಡಿದರೆ ಹೆತ್ತವರಿಗೆ ಅನುಕೂಲ ಆಗ್ತದೆ. ಕಾರ್ಯಕ್ರಮಕ್ಕೆ ಮುಖಾಮುಖಿ ಒಂದು ಸಂಬಂಧ ಒಂದು ಬೆಳೀತದೆ, ಪರಿಚಯ ಆಗ್ತದೆ. ಇದರಿಂದ ಮದುವೆ ಅಂತ ಸಂಸ್ಕಾರ ಆಗ್ತದೆ ಮತ್ತು ತುಂಬ ಒಂದು ಸಮಯ ಉಳಿಸ್ಬೋದು. ಒಗ್ಗಟ್ಟಿನ ಬಲವಿದೆ ಅನ್ನೋದು ಹಿರಿಯರು ಹೇಳಿದ್ದಾರೆ. ಅದೇ ಥರ ನಾನೆಲ್ಲ ಒಗ್ಗೂಡಿಸ್ತಾ ಇದ್ದೀನಿ. ಒಂದು 2 ಕಾರ್ಯಕ್ರಮ ಮಾಡಿದ್ದೀವಿ. ಮೊದಲನೇ ಕಾರ್ಯಕ್ರಮದಲ್ಲಿ ವಧುವರ ಮುಖಾಮುಖಿಯಲ್ಲಿ 1000 ಜನ ಒಗ್ಗೂಡಿಸಿದ್ದೀವಿ. 2ನೇ ಬೆಂಗಳೂರು ಕಾರ್ಯಕ್ರಮದಲ್ಲಿ 600 ಜನ ಒಗ್ಗೂಡಿಸಿದ್ದೀವಿ. ಇನ್ನು 3ನೇ ಕಾರ್ಯಕ್ರಮ ನಮ್ಮದು ಕೋಟೇಶ್ವರಲ್ಲಿ ವಿಶ್ವಕರ್ಮ ಕಲ್ಯಾಣ ಮಂಟಪ. ಮೇ 1ನೇ ತಾರೀಕು ಗುರುವಾರ ಬರುತ್ತೆ, ಗೌರ್ಮೆಂಟ್ ಹಾಲಿಡೇ ಇರುತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿ ವಿಶ್ವಕರ್ಮರು, ಮದುವೆ ಆಗಲಿಕ್ಕೂ ತಯಾರಿರುವವರು, ಹೆಣ್ಮಗಳಾಗಿರ್ಬೋದು, ಹುಡುಗರಾಗಿರ್ಬೋದು, ಅದು 2ನೇ ಸಂಬಂಧ ಬೇಕಾಗಿರುವವರು ನಮ್ಮ ಒಂದು ಮೊಬೈಲ್ಗೆ ಫೋನ್ ಮಾಡಿ ಹೆಸರು ನೋಂದಣಿ ಮಾಡ್ಕೋಬೇಕು. ಇಲ್ಲಿ ಈ ನೋಂದಣಿ ಮಾಡುವಾಗ ನಮ್ಮದೊಂದು ಫೀಸ್ ಇದೆ. ಇದರಿಂದ ತುಂಬ ವರ್ಕ್ ಇದೆ. ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಲಕ್ಷಾನುಗಟ್ಟಲೆ ಖರ್ಚಿದೆ. 1550 ಫೀಸ್ ತೊಗೊತೀವಿ. ಆ ಫೀಸ್ನ ಅವತ್ತೇ ಕಾರ್ಯಕ್ರಮ ನಾವು ಖರ್ಚು ಮಾಡಿ ಮುಂದಿನ ಉದ್ದೇಶ ಏನು ಕೇಳಿದರೆ, ಸಕಾಲಕ್ಕೆ ಮದುವೆ ಆಗಬೇಕು. ಮಳೆ ಬೆಳೆ ಹೇಗೆ ಸಕಾಲಕ್ಕೆ ಬಂದರೆ ಭೂಮಿ ಹಸಿರಾಗಿರ್ತದೋ, ಅದೇ ರೀತಿ ಸಕಾಲಕ್ಕೆ ಒಂದು ಮದುವೆಯನ್ನು ಸಂಸ್ಕಾರ ಆದರೆ ನಮ್ಮ ಜನಾಂಗ ಉಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇದರಿಂದ ಮತ್ತೊಂದು ಒಗ್ಗಟ್ಟು ವೃದ್ಧಿ ಆಗ್ತದೆ. ಸಮುದಾಯದ ಹೆಣ್ಮಕ್ಳು ಇನ್ನೊಂದು ಸಮುದಾಯ ಹೋಗುವುದನ್ನು ತಡೆ ಹಿಡಿಬೋದು, ಅದು ತಡೆಗಟ್ಟಬೋದು. ಇದು ಎಲ್ಲ ಪ್ರತಿಯೊಂದು ಸಮಾಜದ ಮುಖಂಡರು ಈ ಕೆಲಸ ಮಾಡಬೇಕೇ ಹೊರತು ನಾವು ಸರ್ಕಾರ ಮಾಡುತ್ತೆ ಅಂತ ಕೂತ್ಕೊಂಡ್ರೆ ಆಗಲ್ಲ. ನಾವು ಸಮಾಜದ ಮುಖಂಡರು ಮಾಡಬೇಕು, ಒಗ್ಗಟ್ಟಾಗಬೇಕು, ಮದುವೆ ಅನ್ನೋದು ನಡಿಬೇಕು, ಹಿಂದೂ ಧರ್ಮ ಉಳಿಬೇಕಂದರೆ ನಾವೆಲ್ಲ ಒಗ್ಗಟ್ಟಾಗಬೇಕು.